ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ವೈಜ್ಞಾನಿಕ ಮತ್ತು ಪೌರಾಣಿಕತೆ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ಈಗ ನಾವು ತಿಳಿಯುವ ಮಾಹಿತಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ವೈಜ್ಞಾನಿಕ ಮತ್ತು ಪೌರಾಣಿಕ ಕಥೆಯ ರಹಸ್ಯಗಳು. ನಮ್ಮ ಮೈಥಾಲಜಿ ಮಿನಿಟ್ಸ್ ಮೀ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾವು ಪೌರಾಣಿಕ ಕಥೆಗಳ ಹಿಂದಿನ ವೈಜ್ಞಾನಿಕ ಅರ್ಥಗಳನ್ನು ಅನ್ವೇಷಿಸುತ್ತೇವೆ. ಈಗ ನಾವು ತಿಳಿದುಕೊಳ್ಳುವ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ವೈಜ್ಞಾನಿಕ ಅರ್ಥ, ಅದರ ಹಿಂದಿನ ಪೌರಾಣಿಕ ಕಥೆ ಹಾಗೂ ಮಾನವ ಜೀವನದ ಮೇಲೆ ಅದರ ಪ್ರಭಾವ ಪರಿಣಾಮ ತಿಳಿದುಕೊಳ್ಳೋಣ ಬನ್ನಿ. ಚಂದ್ರನ ಚಕ್ರ ಪಕ್ಷ ಎಂದರೆ ಏನು? ಪ್ರತಿ ತಿಂಗಳು ಚಂದ್ರನ ರೂಪ ಬದಲಾಗುತ್ತಾ ಹೋಗುವುದನ್ನು ನಾವು ನೋಡುತ್ತೇವೆ. ಒಮ್ಮೆ ಅದು ಸಣ್ಣದಾಗಿ ಕಾಣುತ್ತದೆ, ಮತ್ತೊಮ್ಮೆ ಪೂರ್ಣ ಚಂದ್ರವಾಗಿ ಬೆಳಗುತ್ತದೆ. ಈ ಬದಲಾವಣೆ ಎರಡು ಭಾಗಗಳಾಗಿವೆ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಮಾವಾಸ್ಯೆಯ ನಂತರ ಚಂದ್ರನ ಬೆಳಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ಇದನ್ನು ಬೆಳಕಿನ ಪಕ್ಷ ಅಥವಾ ಉಜ್ವಲ ಪ್ರಜ್ವಲತೆಯ ಪ್ರಕಾಶಮಾನ ಅವಧಿ ಎಂದು ಕರೆಯುತ್ತಾರೆ. ಕೃಷ್ಣ ಪಕ್ಷ ಪೂರ್ಣಿಮೆಯ ನಂತರ ಚಂದ್ರನ ಬೆಳಕು ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನು ಅಂಧಕಾರದ ಪಕ್ಷ ಅಥವಾ ಶಾಂತ ಅವಧಿ ಎಂದು ಕರೆಯುತ್ತಾರೆ. ಒಂದು ತಿಂಗಳಲ್ಲಿ ಒಟ್ಟು 30 ತಿಥಿಗಳು ಇರುತ್ತದೆ. 15 ಶುಕ್ಲ ಪಕ್ಷಗಳು ಮತ್ತು 15 ಕೃಷ್ಣ ಪಕ್ಷಗಳು. ವೈಜ್ಞಾನಿಕ ಅರ್ಥ, ಚಂದ್ರನ ಹಂತಗಳು. ವಿಜ್ಞಾನ ನೋಡಿದರೆ ಚಂದ್ರನಿಗೆ ಸ್ವಂತ ಬೆಳಕು ಇಲ್ಲ ಎಂದು ಪರಿಗಣಿಸಲಾಗಿದೆ. ಅದು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತದೆ. ಭೂಮಿ, ಚಂದ್ರ ಮತ್ತು ಸೂರ್ಯ ಅವರ ನಡುವಿನ ಸ್ಥಾನ ಬದಲಾಗುವಾಗ ನಾವು ಚಂದ್ರನ ಬೇರೆ ಬೇರೆ ಭಾಗಗಳನ್ನು ನೋಡುತ್ತೇವೆ. ಅಮಾವಾಸ್ಯೆಯಿಂದ ಪೂರ್ಣಿಮೆಯವರೆಗೆ ಬೆಳಕು ಹೆಚ್ಚುತ್ತಾ ಹೋಗುತ್ತದೆ. ಇದೇ ಶುಕ್ಲ ಪಕ್ಷ. ಪೂರ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಬೆಳಕು ಕಡಿಮೆಯಾಗುತ್ತದೆ. ಇದೇ ಕೃಷ್ಣ ಪಕ್ಷ. ಈ ಪ್ರಕ್ರಿಯೆ ಸುಮಾರು 29.5 ದಿನಗಳು ನಡೆಯುತ್ತದೆ. ಇದನ್ನೇ ವಿಜ್ಞಾನದಲ್ಲಿ ಲೂನರ್ ಸೈಕಲ್ ಎಂದು ಕರೆಯುತ್ತಾರೆ. ನಮ್ಮ ಋಷಿಗಳು ವೈದಿಕ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ಚಂದ್ರನ ಚಕ್ರವನ್ನು ಗಮನಿಸಿ ಅದರ ಪ್ರಕಾರವೇ ಹಿಂದೂ ಪಂಚಾಂಗವನ್ನು ರಚಿಸಿದ್ದಾರೆ. ಅದೇ ನಮ್ಮ ಪಕ್ಷ ಪದ್ಧತಿ. ಮಾನವ ಜೀವನ ಮೇಲೆ ಚಂದ್ರನ ಪ್ರಭಾವ. ಚಂದ್ರ ಕೇವಲ ಆಕಾಶದ ಗ್ರಹವಲ್ಲ, ಅದು ಮಾನವನ ಮನಸ್ಸಿನ ಚಲನೆಯನ್ನು ಸಹ ಪ್ರಭಾವಿಸುತ್ತದೆ. ಶಾಸ್ತ್ರಗಳಲ್ಲಿ ಚಂದ್ರನನ್ನು ಮನೋಕರ್ತ ಎಂದು ಕರೆಯುತ್ತಾರೆ, ಅಂದರೆ ಮನಸ್ಸಿನ ಮಾಲೀಕ. ಶುಕ್ಲ ಪಕ್ಷದಲ್ಲಿ ಬೆಳಕು ಹೆಚ್ಚುತ್ತಾ ಹೋಗುತ್ತದೆ. ಇದರ ಕಾರಣದಿಂದ ಮನಸ್ಸು ಉತ್ಸಾಹಭರಿತವಾಗುತ್ತದೆ. ಹೊಸ ಕಾರ್ಯಗಳು ಶುಭಾರಂಭಕ್ಕೆ ಶುಭವಾಗುತ್ತದೆ. ಉದಾಹರಣೆಗೆ ವಿವಾಹ, ಶಿಕ್ಷಣ, ಹೊಸ ಕಾರ್ಯಾರಂಭ ಇವೆಲ್ಲ ಶುಕ್ಲ ಪಕ್ಷದಲ್ಲಿ ಮಾಡುವುದು ಉಚಿತ. ಕೃಷ್ಣ ಪಕ್ಷದಲ್ಲಿ ಬೆಳಕು ಕಡಿಮೆಯಾಗುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಚಿಂತನೆಗೆ ಅವಕಾಶ ಸಿಗುತ್ತದೆ. ಧ್ಯಾನ, ಜಪ, ತಪಸ್ಸು, ಶಾಂತಿ ಇವುಗಳಿಗೆ ಸೂಕ್ತ ಕಾಲ. ಇಂದಿನ ವಿಜ್ಞಾನವು ಇದೇ ವಿಷಯವನ್ನು ಒಪ್ಪಿದೆ. ಚಂದ್ರನ ಬೆಳಕಿನ ಬದಲಾವಣೆ ನಿದ್ರೆ, ಹಾರ್ಮೋನ್ ಮತ್ತು ಮಾನಸಿಕ ಶಾಂತಿ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಪ್ರಯೋಗಗಳು ಹೇಳುತ್ತವೆ. ಪೌರಾಣಿಕ ಅರ್ಥ, ವಿಷ್ಣು ಮತ್ತು ಶಿವನ ಶಕ್ತಿ. ಪೌರಾಣಿಕ ದೃಷ್ಟಿಯಿಂದ ನೋಡಿದರೆ ಶುಕ್ಲ ಪಕ್ಷ ಬೆಳಕಿನ ಶಕ್ತಿ, ವಿಷ್ಣು ತತ್ವ. ಕೃಷ್ಣ ಪಕ್ಷ ಶಾಂತಿಯ ಶಕ್ತಿ, ಶಿವ ತತ್ವ. ಅಂದರೆ ಒಂದು ಪಕ್ಷ ಸೃಷ್ಟಿ ಮತ್ತು ವೃದ್ಧಿಯ ಸಂಕೇತ, ಮತ್ತೊಂದು ಪಕ್ಷ ವಿಲಯ ಮತ್ತು ಶಾಂತಿಯ ಸಂಕೇತ. ಈ ಎರಡೂ ಪಕ್ಷಗಳು ಸೇರಿ ಜೀವನದ ಪೂರ್ಣ ಚಕ್ರವನ್ನು ಪ್ರತಿನಿಧಿಸುತ್ತದೆ. ಆರಂಭ ಮತ್ತು ಅಂತ್ಯ, ಬೆಳಕು ಮತ್ತು ಅಂಧಕಾರದ ಕತ್ತಲು, ಚಲನ ಮತ್ತು ವಿಶ್ರಾಂತಿ ಇದಾಗಿದೆ. ಹಬ್ಬಗಳು ಮತ್ತು ಆಚರಣೆಗಳು. ನಮ್ಮ ಎಲ್ಲ ಹಬ್ಬಗಳು ಪಕ್ಷದ ಮೇಲೆ ಆಧಾರಿತವಾಗಿದೆ. ಇದು ಪೌರಾಣಿಕತೆಯ ಜೊತೆಗೆ ನೈಜ ವೈಜ್ಞಾನಿಕ ವಿಜ್ಞಾನವನ್ನು ಹೊಂದಿದೆ. ಪೂರ್ಣಿಮೆಯ ಹಬ್ಬಗಳು, ಗುರು ಪೂರ್ಣಿಮೆ, ಹೋಳಿ, ಕಾರ್ತಿಕ ಪೂರ್ಣಿಮೆ. ಶುಕ್ಲ ಪಕ್ಷದ ಅಂತ್ಯದಲ್ಲಿ ಬೆಳಕಿನ ಶಕ್ತಿ ಉನ್ನತವಾದ ಕಾಲ. ಅಮಾವಾಸ್ಯೆಯ ಹಬ್ಬಗಳು, ಪಿತೃತರ್ಪಣ, ಮಾಘ ಅಮಾವಾಸ್ಯ. ಕೃಷ್ಣ ಪಕ್ಷದ ಅಂತ್ಯದಲ್ಲಿ ಧ್ಯಾನ ಮತ್ತು ಶಾಂತಿಯ ಸಮಯ. ಏಕಾದಶಿ, ಪ್ರತಿ ಪಕ್ಷದಲ್ಲೂ ಒಂದು ಉಪವಾಸ ದಿನ, ದೇಹ ಶುದ್ಧಿಯ ದಿನ ಎಂದು ಆಚರಿಸುತ್ತಾರೆ. ಕೃಷ್ಣ ಪಕ್ಷದಲ್ಲಿ ಚಂದ್ರನ ಆಕರ್ಷಣೆಯ ಬದಲಾವಣೆ ದೇಹದ ಜಲದ ಅಂಶ ಮೇಲೂ ಪರಿಣಾಮ ಬೀರುತ್ತದೆ. ಇದು ಯೋಗಶಾಸ್ತ್ರಕ್ಕೂ ಸೇರಿದೆ. ಧನ್ಯವಾದಗಳು. ಚಂದ್ರ ಮತ್ತು ಪ್ರಕೃತಿಯ ಸಂಬಂಧ. ಚಂದ್ರನ ಆಕರ್ಷಣಾ ಶಕ್ತಿ ಸಮುದ್ರದ ಅಲೆಗಳನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಚಂದ್ರನ ಹಂತಗಳ ಸಮಯದಲ್ಲಿ ಜಲಪ್ರವಾಹಗಳು, ಕೃಷಿ ಮತ್ತು ಮಾನವನ ದೇಹದ ನೀರಿನ ಅಂಶ ಬದಲಾವಣೆ ಕಾಣುತ್ತೇವೆ. ಚಂದ್ರನ ಬೆಳಕು ಹೆಚ್ಚಾಗುವ ಸಮಯದಲ್ಲಿ ಜೀವ ಚೈತನ್ಯವು ಹೆಚ್ಚಾಗುತ್ತದೆ. ಅದಕ್ಕಾಗಿ ಶುಕ್ಲ ಪಕ್ಷವನ್ನು ವೃದ್ಧಿಯ ಸಮಯ ಎಂದು ಕರೆಯುತ್ತಾರೆ. ಮತ್ತೆ ಚಂದ್ರನ ಬೆಳಕು ಕಡಿಮೆಯಾಗುವ ಕೃಷ್ಣ ಪಕ್ಷದಲ್ಲಿ ಪ್ರಕೃತಿಯ ಶಾಂತಿ, ವಿಶ್ರಾಂತಿ ಹೆಚ್ಚಾಗುತ್ತದೆ.
ಜೀವನದ ಪಾಠ. ಚಂದ್ರನು ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತಾನೆ. ಬೆಳಕು ಸದಾ ಶಾಶ್ವತವಲ್ಲ, ಅಂಧಕಾರವು ಶಾಶ್ವತವಲ್ಲ. ಎರಡೂ ಪರಸ್ಪರ ಪೂರಕ. ನಮ್ಮ ಜೀವನವೂ ಹಾಗೆ. ಒಮ್ಮೆ ಬೆಳಕಿನ ಕಾಲ, ಮತ್ತೊಮ್ಮೆ ಶಾಂತಿಯ ಕಾಲ. ಆದರೆ ಈ ಚಕ್ರವೇ ಜೀವನದ ಚಕ್ರವಾಗಿದೆ. ಕೊನೆಯ ಸಂದೇಶ. ಆದ್ದರಿಂದ ಸ್ನೇಹಿತರೆ, ಮುಂದಿನ ಬಾರಿ ನೀವು ಚಂದ್ರನನ್ನು ನೋಡುವಾಗ ಅದನ್ನು ಕೇವಲ ಒಂದು ನಕ್ಷತ್ರವೆಂದು ನೋಡಬೇಡಿ. ಅದು ಪ್ರಕೃತಿಯ ಹೃದಯದ ಸ್ಪಂದನೆ. ಶುಕ್ಲ ಪಕ್ಷ ನಮಗೆ ಬೆಳೆಯುವುದನ್ನು ಕಲಿಸುತ್ತದೆ, ಆದರೆ ಕೃಷ್ಣ ಪಕ್ಷ ನಮಗೆ ಬಿಡುವುದನ್ನು ಕಲಿಸುತ್ತದೆ. ಎರಡೂ ಬೆಳಕು, ಬೆಳೆಯಲು ಮತ್ತು ಅರಿವಾಗಲು. ಪ್ರತಿಯೊಂದು ಚಂದ್ರನ ಕಲೆಯನ್ನು ಜೀವನದ ಬದಲಾವಣೆಯ ಸಂಕೇತವಾಗಿದೆ. ಧನ್ಯವಾದಗಳು.